ನಮಸ್ತೆ ಫ್ರೆಂಡ್ಸ್ ಎಲ್ರಿಗೂ. ಇವತ್ತು ಬುಧವಾರ ಬೆಳಗ್ಗೆಯಿಂದ ಕೆಲಸ ಎಲ್ಲ ಆಗೋಯ್ತು. ಇವಾಗ ಸಾಯಂಕಾಲ 6:45 ಆಗ್ತಾಯಿದೆ. ಇವಾಗ ನಾನು ಲಾಗ್ ಶುರು ಮಾಡ್ತಾಯಿದ್ದೀನಿ. ಸಾಯಂಕಾಲ ಎಲ್ಲ ಪೂಜೆ ಗೀಜೆ ಮಾಡಿದೆ. ನಾನು ಕೈಕಾಲು ಮುಖ ಎಲ್ಲ ತೊಳ್ಕೊಂಡು ಪೂಜೆ ಮಾಡಿದ್ದಾಯಿತು. ಇವಾಗ ಅಡುಗೆ ಮಾಡಬೇಕು. ನಾನು ಆಲ್ರೆಡಿ ಚಪಾತಿ ಎಲ್ಲ ಮಾಡಿಟ್ಟಿದ್ದೀನಿ. ಪಲ್ಯ ಒಂದು ರೆಡಿ ಮಾಡ್ಕೋಬೇಕು ಅಷ್ಟೇ. ಇವಾಗ ಸ್ವಲ್ಪ ಅನ್ನನೂ ಇದೆ. ಬೆಳಗ್ಗೆಯಿಂದ ಹಂಗೇನೆ ಕೆಲಸ ಮಾಡಿಕೊಂಡು ವೀಡಿಯೋನೇ ಮಾಡ್ಕೊಳಕ್ಕಾಗಿಲ್ಲ ನನಗೆ. ಸ್ವಲ್ಪ ಬಟ್ಟೆಗಳಿತ್ತು ತೋರಿಸೋಣ ಅಂತಂದು ಹೇಳ್ಬಿಟ್ಟು, ಯಾಕೆಂದರೆ ನನಗೆ ಗೊತ್ತಿರೋರೊಬ್ಬರು ಊರಿಗೆ ಹೋಗಿದ್ರು ಫ್ರೆಂಡ್ಸ್. ಅವರು ಬರೋವಾಗ ತೊಗೊಂಡು ಬಂದಿದ್ದಾರೆ. ನಾನು ತೋರಿಸ್ತೀನಿ ಆ ಬಟ್ಟೆನ, ಅದು ಯಾವ ಥರ ಇದೆ ಏನು ಅಂತ. ಅಂದರೆ ಅವ್ರು ಯಾವಾಗೂ ನನ್ನ ಹತ್ರನೇ ಕೊಡೋದು ಬಟ್ಟೆ ಹೊಲ್ಸೋದಕ್ಕೆ. ಅಂದರೆ ಬ್ಲೌಸ್ ಆಗಲಿ ಅಥವಾ ಡ್ರೆಸ್ ಆಗಲಿ, ಅವ್ರ ಮಗಳದು ಬ್ಲೌಸ್ ಆಗಲಿ ಡ್ರೆಸ್ ಆಗಲಿ ಎಲ್ಲ ನನ್ನ ಕೈಯಲ್ಲೇ ಕೊಡೋದು ಅವರು ಹೊಲ್ಸೋದಕ್ಕೆ ಅಂತ. ಮೊನ್ನೆ ಊರಿಗೆ ಹೋಗಿರಂತೆ ತೊಗೊಂಡು ಬಂದಿದ್ದಾರೆ ಫ್ರೆಂಡ್ಸ್. ಇದು ಸೀರೆ ನೋಡಿ, ಇದ್ರ ರೇಟ್ ಏನಿರ್ಬೋದು ಅಂತ ಹೇಳಿ ಫ್ರೆಂಡ್ಸ್. ನಾನು ಆಮೇಲೆ ಹೇಳ್ತೀನಿ ನಿಮಗೆ. ಇದ್ರ ರೇಟ್ ಏನಿರ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಾನು, ಇಷ್ಟು ರೇಟ್ ಇರುತ್ತೆ ಅಂತ ಈ ಸೀರೆಗೆ. ಈ ಸೀರೆಗೆ ಇಷ್ಟು ರೇಟ್ ಇರುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಫ್ರೆಂಡ್ಸ್. ಈ ಥರ ಬಂದಿದೆ ನೋಡಿ, ಇದು ಸೀರೆ. ಈ ಥರ ಬಂದಿದೆ ನೋಡಿ. ಇದು ಸರ್ಗು. ಹತ್ರದಿಂದ ತೋರಿಸ್ತಾ ಇದ್ದೀನಿ ಅದಕ್ಕೋಸ್ಕರನೇ. ಈ ಥರ ಸರ್ಗು ನೋಡಿ, ಈ ಥರ ಬಂದಿದೆ ಸೀರೆ. ಸೆಂಟ್ರಲ್ ಈ ಥರ ಪುಟ್ಟ ಈ ಥರ ಇದೆ. ಇದ್ರ ಬ್ಲೌಸ್ ಪೀಸ್ ನೋಡಿ ಈ ಥರ ಬಂದಿದೆ. ಇದು ಬಾರ್ಡ್ರದ್ದು. ಸೊ ಬ್ಲೌಸ್ ಪೀಸ್, ಇದು ಬ್ಲೌಸ್ ಪೀಸ್ ಈ ಥರ ಬಂದಿದೆ. ಸೀರೆ ಈ ಥರ ಬಂದಿದೆ. ತುಂಬ ಚೆನ್ನಾಗಿದೆ, ಕ್ವಾಲಿಟಿನೂ ಅಷ್ಟೇ ಫ್ರೆಂಡ್ಸ್, ತುಂಬ ಚೆನ್ನಾಗಿದೆ. ನೋಡೋಣ, ಹೇಳಿ ಇದ್ರ ರೇಟ್ ಎಷ್ಟಿರುತ್ತೆ ಏನು ಅಂತ. ನಾನು ಆಮೇಲೆ ಹೇಳ್ತೀನಿ ಇದ್ರ ರೇಟ್ ಏನು ಎಷ್ಟು ಅಂತಂದು ಹೇಳ್ಬಿಟ್ಟು. ಇದೇ ಥರದ್ದು ಅವರು 3 ಸೀರೆ ತೊಗೊಂಡು ಬಂದಿದ್ದಾರೆ. ಅಂದರೆ ಕಲರ್ ಚೇಂಜ್ ಇದೆ. ಇದು ಈ ಕಲರ್ ಪಿಂಕ್ ಇದೆ, ಇನ್ನೊಂದು ಗ್ರೀನ್ ಕಲರ್ ಏನೋ ಇದೆ, ಆಮೇಲೆ ಇನ್ನೊಂದು ಬೇರೆ ಕಲರ್ ಏನೋ ಇತ್ತು. ಸೊ ಎಷ್ಟಿರ್ಬೋದು ಅಂತಂದು ಹೇಳಿ ನೋಡೋಣ. ಇದು ರೇಟ್ ಹೇಳಿ ನಾನು ಹೇಳ್ತೀನಿ ಆಮೇಲೆ. ತುಂಬ ಚೆನ್ನಾಗಿದೆ, ಕ್ವಾಲಿಟಿನೂ ಅಷ್ಟೇ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಇದು ನೋಡಿ, ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಕ್ವಾಲಿಟಿ ಮಾತ್ರ ಸೂಪರ್ ಆಗಿದೆ. ಇದು ನಂಬೋದೇ ಇಲ್ಲ, ನೀವು ಇದ್ರ ರೇಟ್ ಕೇಳಿದ್ರೆ ಅಷ್ಟಿದೆ. ನೀವು ಅಂದಾಜು ಮಾಡಿ ಎಷ್ಟಿರ್ಬೋದು ಇದ್ರದ್ದು ರೇಟು ಅಂತ. ತುಂಬ ಚೆನ್ನಾಗಿದೆ ಬಟ್ಟೆ ಮಾತ್ರ. ತಮಿಳ್ನಾಡಿಗೆ ಹೋಗಿದ್ರಂತ ಅವರು, ಸೇಲಮ್ಗೆ. ಅಲ್ಲಿ ಹೋದಾಗ ತೊಗೊಂಡು ಬಂದಿರೋದಂತೆ ಇದು ಸೀರೆ. ತುಂಬ ಚೆನ್ನಾಗಿದೆ, ನೋಡ್ತಾ ಇರ್ಬೋದು ನೀವೇನೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತಂದು ಹೇಳ್ಬಿಟ್ಟು. ನನಗಂತೂ ತುಂಬ ಇಷ್ಟ ಆಯ್ತು ಇದು ಸೀರೆ. ಬಟ್ ಆ ರೇಟಿಗೆ ಸೀರೆ ಕೊಡ್ಬೋದಾ ಅಂತ ನನಗೇನೆ ಆಶ್ಚರ್ಯ ಆಯಿತು. ಅಷ್ಟು ಚೆನ್ನಾಗಿದೆ ಇದು ಕ್ವಾಲಿಟಿ, ತುಂಬ ಚೆನ್ನಾಗಿದೆ. ಯಾವಾಗ ನನ್ನ ಹತ್ರನೇ ಕೊಡೋದು ಇವರು, ರೆಗ್ಯುಲರ್ ಕಸ್ಟಮರ್ ನನಗೆ ಇವರು. ಕುಚ್ಚಾಕಿ ಬ್ಲೌಸ್ ಹೊಲಿಯೋಕ್ಕೆ ಅಂತ ಕೊಟ್ಟಿದ್ದಾರೆ. ಇದ್ರ ಜೊತೆ ಇನ್ನೂ 3 ಸೀರೆಗಳು ಕೊಟ್ಟಿದ್ದಾರೆ. ಇದಿನ್ನೇನು ಮಾಮೂಲಿ ಗೊತ್ತಿರುತ್ತೆ, ಇದು ಇಲ್ಲೇ ತೊಗೊಂಡಿದ್ರಂತೆ. ಇದೆಲ್ಲ ಸೇಮ್ ರೇಟೇನೆ, ಇದೆಲ್ಲ ಸೇಮ್ ರೇಟ್. ಇಲ್ಲೇನಿದೆ, ಇಲ್ಲೇ ತೊಗೊಂಡಿರೋದು ಇದು. ಇದೊಂದು ಸೀರೆ ಮಾತ್ರ ಹೊರಗಡೆ ತೊಗೊಂಡು ಬಂದಿರೋದು, ಇದು ಇಲ್ಲೇ ತೊಗೊಂಡಿರೋದಂತೆ. ಜೊತೆಗೆ ನೋಡಿ, ಇದು ಒಂದು, ಇದು ಕಾಟನ್ ಬರುತ್ತೆ ಸೀರೆ, ಇದಿಲ್ಲೇ ತೊಗೊಂಡಿರೋದಂತೆ. ಬಟ್ ಈ ಸೀರೆ ರೇಟು ನೀವು ಹೇಳಿ ನೋಡೋಣ ಎಷ್ಟಿರುತ್ತೆ ಈ ರೇಟು ಅಂತಂದು ಹೇಳ್ಬಿಟ್ಟು. ತುಂಬ ಚೆನ್ನಾಗಿದೆ ಕ್ವಾಲಿಟಿ. ಆ ರೇಟ್ಗೆ ಈ ಥರ ಸೀರೆ ಸಿಗೋದು ಕಡಿಮೆನೇ.
ಅಷ್ಟು ಕಡಿಮೆ ಬೆಲೆಗೆ ಸಿಕ್ಕಿದೆ ಇದು ರೇಟು. ತಮಿಳ್ನಾಡಿಗೆ ಹೋಗಿದ್ರಂತೆ ಅವರು, ಅಂದರೆ ಕಲ್ಪನಕ್ಕ ಅಂತ ಯಾವಾಗಲೂ ನನಗೆ ರೆಗ್ಯುಲರಾಗಿ ಕೊಡ್ತಾರೆ ಬಟ್ಟೆಗಳು. ಅವರು ಅವ್ರ ಫ್ರೆಂಡು ಗೊತ್ತಿರೋರೆ ನನಗೂ ಅವರು. ಸೊ ಅವ್ರು ತಮಿಳ್ನಾಡಿಗೆ ಹೋಗಿದ್ರಂತೆ, ಅಲ್ಲೆಲ್ಲ ಕಡಿಮೆ ಸೀರೆ ರೇಟೆಲ್ಲ ಕಡಿಮೆ ಇದೆ ಅಂತಂದು ಹೇಳ್ಬಿಟ್ಟು ತೊಗೊಂಡು ಬಂದಿದ್ದಾರೆ. ನೋಡಿ, ಇದು ಬ್ಲೌಸ್ ಪೀಸು ಈ ಥರ ಬಂದಿದೆ ಬಾರ್ಡ್ರ್ ಬ್ಲೌಸ್ ಪೀಸ್ಗೆ. ನೋಡಿ, ತುಂಬ ಚೆನ್ನಾಗಿದೆ. ಬ್ಲೌಸ್ಗೆ ಬಾರ್ಡ್ರ್ ಕೊಟ್ಟಿದ್ದಾರೆ, ತೋಳಿಗೆ. ಕಲರ್ ಕಾಂಬಿನೇಷನ್ ಕೂಡ ತುಂಬ ಚೆನ್ನಾಗಿದೆ. ಇದು ಬ್ಲೌಸು, ಕ್ವಾಲಿಟಿನೂ ಅಷ್ಟೇ, ಸೀರೆನೂ ಅಷ್ಟೇ ತುಂಬ ಚೆನ್ನಾಗಿದೆ. ಅದರ ರೇಟ್ ಎಷ್ಟು ಅಂತಂದು ಹೇಳಿದ್ರೆ ಫ್ರೆಂಡ್ಸ್, ಬರೀ 350 ರೂಪಾಯಿ ಫ್ರೆಂಡ್ಸ್, ಅಷ್ಟೇ. ಬರೀ 350 ರೂಪಾಯಿ ಫ್ರೆಂಡ್ಸ್ ಅದ್ರದ್ದು. ನನಗೇನೆ ಕೇಳಿ ಏನಿದು ಬರೀ 350 ಹೇಳ್ತಿದ್ದಾರಲ್ಲ ಅಂತ ಅನ್ನಿಸ್ತು ನನಗೆ. ಸೊ ತುಂಬ ಚೆನ್ನಾಗಿದೆ. 350 ರೂಪಾಯಿ ಕೊಟ್ಟರು ಪರವಾಗಿಲ್ಲ, ತುಂಬ ಚೆನ್ನಾಗಿದೆ ಮಾತ್ರ ಸೀರೆಗಳು. ನಾನು ಅಂದ್ಕೊಂಡಿದ್ದೆ 1000 ಮೇಲಿರುತ್ತೆ ಅಂತ, ಬಟ್ ಇಲ್ಲ, 1000 ಮೇಲಿಲ್ಲ ಅದು. ನನಗೆ ಕೇಳ್ಬಿಟ್ಟು ಇದೇನಪ್ಪ ಇವರು 350 ರೂಪಾಯಿ ಹೇಳ್ತಿದ್ದಾರೆ ಸೀರೆಗೆ ಅಂತ ಅನ್ನಿಸ್ತು ನನಗೆ. ತುಂಬ ಚೆನ್ನಾಗಿದೆ, ಕ್ವಾಲಿಟಿನೂ ಅಷ್ಟೇ, ಎಲ್ಲನೂ ಅಷ್ಟೇ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಅದು. ಸೊ ತುಂಬ ಚೆನ್ನಾಗಿದೆ ಮಾತ್ರ ಬಟ್ಟೆಗಳು. ಈಸ್ಕೊಂಡಿದ್ದೀನಿ, ಅದಿನ್ನೂ ಕುಚ್ಚಾಕ್ಬಿಟ್ಟು ಬ್ಲೌಸ್ ಹೊಲಿಬೇಕಂತೆ ಆ ಸೀರೆಗಳಿಗೆಲ್ಲನೂ. ಇವಾಗ ನೈಟ್ ಅಡುಗೆಗೆ ರೆಡಿ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್ ನಾನು. ಅಂದರೆ ನಾನು ಆಗಲೇ ಚಪಾತಿ ಎಲ್ಲ ಸುಟ್ಟಿಟ್ಟಿದ್ದೀನಿ. ಚಪಾತಿಗಳೆಲ್ಲ ರೆಡಿಯಾಗಿದೆ. ಆಮೇಲೆ ಅನ್ನನೂ ಆಯಿತು, ಅನ್ನನೂ ಇದೆ ಸ್ವಲ್ಪ. ಅಂದರೆ ಇವಾಗ ಮಾಡಿರೋದೇನಲ್ಲ, ಮಧ್ಯಾಹ್ನ ಮಾಡಿದ್ದು ಸ್ವಲ್ಪ ಇತ್ತು ಅನ್ನ. ಇವಾಗ ನೈಟ್ಗೆ ಅದೇ ಚಪಾತಿಗೆ ಕಾಳು ಪಲ್ಯ ಮಾಡೋಣ ಅಂತಂದು ಹೇಳ್ಬಿಟ್ಟು ನೋಡಿ ಕಾಳು ನೆನೆಸಿಟ್ಟಿದ್ದೆ. ಅಂದರೆ ನಾನು ತರಕಾರಿ ತರಕ್ಕೆ ಹೋಗೋಕ್ಕೆ ಟೈಮೇ ಇರಲಿಲ್ಲ, ನನಗೆ ಹೋಗೋಕ್ಕಾಗಿಲ್ಲ. ಬೆಳಗಿಂದ ಕೆಲಸನೇ ಆಯಿತು, ಏನೂ ತರಕಾರಿ ತರೋಕ್ಕಾಗಲಿಲ್ಲ. ಸ್ವಲ್ಪ ಆಲೂಗೆಡ್ಡೆ ಇದೆ ಮನೇಲಿ, ಅದನ್ನು ಸೇರಿಸ್ಬಿಟ್ಟು ಎಲ್ಲ ಥರದ ಕಾಳು ಇತ್ತು ಮನೇಲಿ. ನೋಡಿ, ಕಡಲೆಕಾಳು, ಬಟಾಣಿ ಕಾಳು, ಖಾರಮಣಿ ಎಲ್ಲ ಕಾಳನ್ನು ಸೇರಿಸ್ಬಿಟ್ಟು ಸ್ವಲ್ಪ ಪಲ್ಯ ಮಾಡೋಣ ಅಂತ ರೆಡಿ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್. ಅದಕ್ಕಿಂತ ಮುಂಚೆ ಯಾರ್ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹೊಸ್ದಾಗಿ ನೋಡ್ತಾ ಇರೋರು ನೀವು ಇನ್ನೂ ಲೈಕ್ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಒಂದು ಲೈಕ್ ಮಾಡಿ. ಲಾಸ್ಟಲ್ಲಿ ನಿಮ್ಗೆ ಏನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ. ನಾನಿವಾಗ ಪಲ್ಯಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ. ಏನಿಲ್ಲ, ಇದೇನು ರುಬ್ಬೋ ಥರ ಏನಿಲ್ಲ, ಎಲ್ಲನೂ ಸೇರಿಸಿ ಒಗ್ಗರಣೆ ಮಾಡ್ಕೋತೀನಿ, ಅರ್ಜೆಂಟ್ಗೆ ಆಗುತ್ತೆ ಅಂತಂದು ಹೇಳ್ಬಿಟ್ಟು. ರುಬ್ಬೋ ಥರ ಏನಿಲ್ಲ, ಎಲ್ಲನೂ ಹೆಚ್ಕೊಂಬಿಟ್ಟು ಒಗ್ಗರಣೆ ಮಾಡ್ಕೋತೀನಿ ಅಷ್ಟೇ ಫ್ರೆಂಡ್ಸ್. ಇದನ್ನ ನೋಡಿ ಫ್ರೆಂಡ್ಸ್, ಒಗ್ಗರಣೆ ಮಾಡೋಣ ಅಂತಂದು ಹೇಳ್ಬಿಟ್ಟು ಕಾಳೆಲ್ಲ ತೊಗೊಂಡಿದ್ದೀನಿ. ಈರುಳ್ಳಿ, ಟೊಮೆಟೊ, ಸ್ವಲ್ಪ ಕೊಬ್ಬರಿ, ಕಾಳುಗಳಿದೆ ಒಗ್ಗರಣೆ ಹಾಕೋಕ್ಕೆ, ಸ್ವಲ್ಪ ಆಲೂಗೆಡ್ಡೆ ಇತ್ತು ಸೊ ತೊಗೊಂಡಿದ್ದೀನಿ. ಸ್ವಲ್ಪ ಒಗ್ಗರಣೆ ಮಾಡೋಣ ಅಂತ ಇಟ್ಟಿದ್ದೀನಿ. ಟೈಮ್ ಆಲ್ರೆಡಿ ಆಗೋಯ್ತು, ನಮ್ಮ ಮನೆಯವ್ರ ಟೈಮ್ ಆಗೋಯ್ತು. ಇಷ್ಟೊತ್ತಿಗೆಲ್ಲ ಊಟ ಆಗಿರೋದು ಅವ್ರದ್ದು, ಇವತ್ತಿನ್ನೂ ಆಗಿಲ್ಲ. ಸ್ವಲ್ಪ ಲೇಟ್ ಆಯ್ತು, ನಂದು ಬೇರೆ ಕೆಲಸಗಳಿತ್ತಲ್ಲ, ಸೊ ಅದಕ್ಕೋಸ್ಕರ ಲೇಟ್ ಆಯ್ತು ಇವತ್ತು. ಎಲ್ಲ ಒಂದೇ ಸಲ ಒಗ್ಗರಣೆ ಹಾಕಿ ಮುಚ್ಚಿಟ್ಬಿಡ್ತೀನಿ, ಬೇಗ ಆಗುತ್ತೆ ಅಂತ. ನೋಡಿ ಫ್ರೆಂಡ್ಸ್, ಒಗ್ಗರಣೆಗೆ ಅಂತ ಎಣ್ಣೆ ಹಾಕ್ಕೊಂಡಿದ್ದೆ. ಇವಾಗ ಸ್ವಲ್ಪ ಜೀರಿಗೆ, ಸ್ವಲ್ಪ ಸಾಸಿವೆ ಹಾಕ್ಕೋತಾ ಇದ್ದೀನಿ. ಜೊತೆಗೆ ಸ್ವಲ್ಪ ಕರಿಬೇವು ಮತ್ತು ಈರುಳ್ಳಿ ಸಹ ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡು, ಫ್ರೈ ಆದಮೇಲೆ ಟೊಮೆಟೊ ಕೂಡ ಸೇರಿಸ್ಕೊತಾ ಇದ್ದೀನಿ. ನೋಡಿ, ಫ್ರೈ ಆಗಿದೆ ಸ್ವಲ್ಪ. ಈ ಟೈಮಲ್ಲಿ ಟೊಮೆಟೊ ಸೇರಿಸ್ಕೊತಾ ಇದ್ದೀನಿ. ಬೇಗನೂ ಆಗುತ್ತೆ. ಟೈಮ್ ಇರಲಿಲ್ಲ ನನಗೆ ಜಾಸ್ತಿ, ಟೈಮ್ ಬೇರೆ ಆಲ್ರೆಡಿ ನೈಟ್ ಲೇಟ್ ಆಗಿದ್ದರಿಂದ ಅರ್ಜೆಂಟಾಗಿ ಮಾಡ್ಕೋತಾ ಇದ್ದೀನಿ. ಉಪ್ಪು ಹಾಕ್ಕೋತಾ ಇದ್ದೀನಿ ಸ್ವಲ್ಪ. ಜೊತೆಗೆ ನೆನೆಸಿಟ್ಕೊಂಡಿದ್ದೆ ಎಲ್ಲ ಕಾಳುಗಳು, ಆ ಎಲ್ಲ ಕಾಳನ್ನೂ ಸೇರಿಸ್ಕೊತಾ ಇದ್ದೀನಿ ಇವಾಗ. ಹೆಚ್ಚಿಟ್ಕೊಂಡಿರೋಂಥ ಆಲೂಗೆಡ್ಡೆ ಸೇರಿಸ್ಕೊತಿದ್ದೀನಿ ಇವಾಗ. ಜೊತೆಗೆ ಟೈಮ್ ಇರಲಿಲ್ವಲ್ಲ ರುಬ್ಬಕ್ಕೆ ನನಗೆ, ಅದಕ್ಕೋಸ್ಕರ ಎಲ್ಲನೂ ಹಂಗೆ ಡ್ರೈ ಹಾಕ್ಬಿಟ್ಟು ಮಾಡಿದ್ದು. ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಸಾಂಬಾರು ಪುಡಿ, ಅದ್ರ ಜೊತೆ ಸ್ವಲ್ಪ ಧನಿಯಾ ಪುಡಿ, ಸ್ವಲ್ಪ ಗರಂ ಮಸಾಲ,
ಜೊತೆಗೆ ಸ್ವಲ್ಪ ಕೊಬ್ಬರಿ, ಉಪ್ಪು, ಎಷ್ಟು ಸಾಕಾಗುತ್ತೋ ಅಷ್ಟು ಉಪ್ಪು ಎಲ್ಲ ಸೇರಿಸ್ಬಿಟ್ಟು ನೋಡಿ ಒಂದು ರೌಂಡ್ ಎಲ್ಲ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಎಷ್ಟು ನೀರು ಸಾಕಾಗುತ್ತೋ ಅಷ್ಟು ನೀರನ್ನು ಸೇರಿಸ್ಬಿಟ್ಟು ಮುಚ್ಚಿಡ್ತಾಯಿದ್ದೀನಿ. ಒಂದು 2 ವಿಷಲ್ ಹೊಡೆದ್ರೆ ಸಾಕು. ಸ್ವಲ್ಪ ತುಪ್ಪ ಹಾಕ್ತಾಯಿದ್ದೀನಿ ಲಾಸ್ಟಲ್ಲಿ ನೋಡಿ. ಎಲ್ಲ ಆಯಿತು. ಇವಾಗ ಅದೆಲ್ಲ ಸೇರಿಸಿ ಮುಚ್ಚಿಟ್ಬಿಟ್ಟು 1-2 ವಿಷಲ್ ಹೊಡಿಸ್ತೀನಿ. ಜಾಸ್ತಿ ಹೊಡ್ಸಿದ್ರೂ ಚೆನ್ನಾಗಿರಲ್ಲ, ತುಂಬ ಮೆತ್ತಗಾಗ್ಬಿಡುತ್ತೆ ಕಾಳುಗಳು. ಅದಕ್ಕೋಸ್ಕರ 2 ವಿಷಲ್ ಹೊಡ್ಸಿರೋದು. ನೋಡಿ ಈ ಥರ ಬಂದಿದೆ ಪಲ್ಯ. ತುಂಬ ಚೆನ್ನಾಗಿ ಬರುತ್ತೆ, ಅರ್ಜೆಂಟ್ಗೂ ಆಗುತ್ತೆ. ಸೊ ರುಬ್ಬಿ ಇದು ಮಾಡೋ ಥರ ಏನಿರೋದಿಲ್ಲ, ಮಸಾಲೆ ರೆಡಿ ಮಾಡ್ಕೋಬೇಕು ಅನ್ನೋ ಥರ ಏನಿರೋದಿಲ್ಲ, ಅರ್ಜೆಂಟ್ಗೆಲ್ಲ ಆಗುತ್ತೆ. ನೋಡಿ ಈ ಥರ ಬಂದಿದೆ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಬಂದಿತ್ತು. ಆಗಲೇ ಟೈಮ್ ಆಗಿದ್ದರಿಂದ ನೋಡಿ ನಮ್ಮ ಯಜಮಾನ್ರಿಗೆ ಊಟಕ್ಕೆ ಕೊಡಬೇಕಾಗಿತ್ತು. ಸೊ ಕೊಡ್ತಾಯಿದ್ದೀನಿ ಅವ್ರಿಗೆ ಇವಾಗ ಊಟಕ್ಕೆ. ಚಪಾತಿ ಕಾಳು ಪಲ್ಯ ರೆಡಿ ಆಯಿತು ನೋಡಿ. ಈ ಥರ ಬಂದಿದೆ. ಸಾಂಬಾರೆಲ್ಲ ರೆಡಿ ಆಯಿತು. ಇವಾಗ ನಮ್ಮ ಮನೆಯವ್ರಿಗೆ ಊಟಕ್ಕೆ ಕೊಡಬೇಕು. ಸೊ ಥ್ಯಾಂಕ್ ಯು. ಯಾರ್ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ರೆ ಒಂದು ಲೈಕ್ ಮಾಡಿ, ಹೊಸ್ದಾಗಿ ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಗೆ ಏನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ. ಸೊ ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್.